ಗೈಸ್ ನಮ್ಮಮ್ಮ ಸ್ಟಿಂಗ್ ತಿಂತಾರೆ. ಏನ್ ಲೇಡೀಸ್ ವಯಸ್ಸು ಸುಮ್ಮನಿರು. ಏನಕ್ಕವಾ ಯೂಟ್ಯೂಬ್ ಅಲ್ಲೆಲ್ಲ ನಿನ್ನೆ ತೋರ್ಸ್ಬಿಟ್ಟು ನಮ್ದು ಯಾವ್ದು ತೋರ್ಸೇ ಇಲ್ವಲ್ಲ ನೀನು. ಅದಕ್ಕೆ ನಿನ್ ತೋರಿಸ್ತಾ ಇದ್ದಾನಪ್ಪ, ನಿನ್ ಸ್ಮೈಲ್ ತೋರ್ಸ್ಬಿಡಪ್ಪ. ಅಯ್ಯೋ ಅಯ್ಯೋ. ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶಶಿಕಲ್ಲ ಏನು ಮಾಡುತ್ತಿದ್ದೀಯ? ಓಹೋ ಏನಮ್ಮ ಈ ತರ ಹೇಳ್ತಿದ್ಯಾ? ಗುಡ್ ಮಾರ್ನಿಂಗ್ 10 ಗಂಟೆಗೆ. ಗುಡ್ ಮಾರ್ನಿಂಗ್ ಗೈಸನು. ಗುಡ್ ಮಾರ್ನಿಂಗ್ ಗೈಸ್ 10 ಗಂಟೆಗೆ ಎದ್ದು ಬಂದವನ. ಈಗ ಗುಡ್ ಮಾರ್ನಿಂಗ್ ಗೈಸನ್ನು ಅಂತ ಹೇಳ್ಕೊಡ್ತಾವನ ನನ್ಗೆ. ಗೈಸ್ ಇವಾಗ ಟೈಮು ಜಸ್ಟ್ 10 ಗಂಟೆ ಅಷ್ಟು, 10 ಗಂಟೆ 16 ನಿಮಿಷ ಆಗದೆ. ಫಸ್ಟ್ ಇಲ್ಲಿ ಇರೋದ್ನ ಇದು ಹೊಲಕ್ ತಗೋಬೇಕು ಊಟನ. ಹೊಲಕ್ಕೆ ಊಟ ಕೊಡು ಕಾಸಿ. ಇದು ಹೊಲಕ್ ಕೊಡ್ಬೇಕು ಊಟನ. ಹೊಲಕ್ಕೆ ಆಳುಗಳು ಬಂದವ್ರು. ಎಷ್ಟು ಆಳು ಬಂದಿದಾರಮ್ಮ ಇವತ್ತು? ಏನ್ ಮಾಡ್ತಿದಾರೆ ಹೊಲದಲ್ಲಿ? ಗೈಸ್ ಇವತ್ತು ನಮ್ ಶುಂಠಿ ಹೊಲದಲ್ಲಿ ಸತ್ಯ ಕೇಳ್ತವ್ರೆ. ಅವ್ರಿಗೆಲ್ಲರಿಗೂ ಊಟ ಕೊಟ್ಬಿಟ್ಟು ಬರ್ಬೇಕು ಇವಾಗ. ಅಮ್ಮ ಚಪ್ಲಿ ಎಲ್ಲಿಯಾ? ಗನ್ನೋಸ್ಗ ನಮ್ಮ ಅಣ್ಣ ನನ್ ಚಪ್ಲಿ ಗನ್ನೋಸ್ಗ್ ಮೆಟ್ಕೊಂಡು ಹೋಗ್ಬಿಟ್ಟಿದ್ದಾನಂತೆ. ಗೈಸ್ ನಾನು ಮತ್ ನಮ್ಮ ಅಮ್ಮ ಇವಾಗ ಹೊಲಕ್ ಕೊಯ್ತಾವಿ. ಮುಲ್ಕಿ 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 ಗೈಸ್ ನಮ್ ಮುದ್ಕಮ್ಮಂಗೆ ಹುಷಾರಿಲ್ವಂತೆ. ಇಲ್ಲ ಹೊಸ ಚಪ್ಲಿ ಕಲ ಗುಜರಾತ್ ಇಂದ ತಂದಿದ್ದು ಗೈಸ್. ಆ ಚಪ್ಲಿಗೆ 150 ರೂಪಾಯಿ ಕೊಟ್ಬಿಟ್ಟು ಎಲ್ಲ ಹೋಗ ಬರತ್ತೆ ಕರೆ ಇಟ್ಕಲ್ಲ. ಅದ್ ಯಾಕ್ಲ ಹಿಂಗೆ ಹಾಕ ಉಜ್ಜಾಡ್ದಿಯ ಕಾಲೇಜ್ಗೆ ಇದಕ್ಕೂ ಹೊಲಕ್ಕೂ ಹಾಕ ಗೈಸ್. ಇಲ್ಲಿ ಕಾಣಿಸ್ತಾರ ಈ ಶುಂಠಿ ಮೂಟೆಗಳನ್ನ ನಮ್ಮ ಅಣ್ಣ ಎತ್ಕೋಗಿ ಗನ್ನೋಸಿಗೆ ಹೋಗಿ ಮಾರ್ಕ ಬರ್ಬೇಕು ಗೈಸ್. ಇಲ್ಲಿ ನಾನು ನಮ್ಮ ಅಣ್ಣನೂ ಶುಂಠಿ ಮೂಟೆಗಳನ್ನ ತಗೊಂಡು ರೋಡ್ ಸೈಡ್ ಹೂಡ್ತಾವಿ ಇವಾಗ. ಏನಣ್ಣ ಒಳ್ಳೆ ಕಳ್ ಬರಂಗ್ ಬತ್ತಿಯಲ್ಲಣ್ಣ. ಕುಡಿದೆ ನಾರ್ಮಲ್ ಆಗಿದ್ಯಾ? ಅಲ್ಲಿ ಓಯ್ ವಯಸ್ಸು ಹುಡುಗನ್ ಜೊತೆ ಆಡಂಗ್ ಆಡ್ತಾನ ನಿನ್ ಜೊತೆಗುವೆ. ಪರವಾಗಿಲ್ಲ ಇರಪ್ಪ. ಏನು ಕುಡ್ದಿಲ್ಲ ನೀನು. ನೀ ಕುಡಿದ ಇದ್ದಾಗ ನಮ್ಗೆ ನಿನ್ನ ಮಾತಾಡ್ಸಕ್ಕೆ ಆಗಲ್ಲ. ನನ್ ಮಾತನಾಡ್ಸ್ಬೇಡ ಕಣ ನೀನು. ಯಾಕಣ? ಯಾಕಂತಂದ್ರ ಏನೋ ಯೂಟ್ಯೂಬ್ ಅಲ್ಲೆಲ್ಲ ನಿನ್ನೆ ತೋರ್ಸ್ಬಿಟ್ಟು ನಮ್ದು ಯಾವ್ದು ತೋರ್ಸೇ ಇಲ್ವಲ್ಲ ನೀನು. ಅದಕ್ಕೆ ನಿನ್ ತೋರಿಸ್ತಾ ಇದ್ದಾನಪ್ಪ. ಒನ್ ಡೇ ಬಿ ತಪ್ಪಾಜಣ ಅಂದ್ರೆ ನಿನ್ ಜೊತೆ ಒಂದ್ ದಿವಸ ಕಳಿಬೇಕಂತ ನನ್ ಗಣಪ ಜನಗಳ ಆಸೆ ಅಂತ ಇದು. ಯಾರ ತರ ಹೇಳ್ದವ್ರು? ಅಲ್ಲಿ ಸುಮಾರು ಜನ ಕಮೆಂಟ್ ಎಲ್ಲ ಅಂತ ಹೇಳಿದ್ರು. ಒಂದ್ ದಿವಸ ಅಪ್ಪ ಜನನ್ ಜೊತೆ ಜೀವನ ಕಳಿ ಅಂತ. ನಿನ್ ಜೊತೆ ಕಳೆದ್ಬಿಟ್ರೆ ನಾನ್ ಸೊತೈತ್ನಿ ಅಷ್ಟೇ. ಕುಡಿದಿನೇ ಸೊತೈತಿ. ನಮ್ನು ಸಾಯಿಸ್ಬಿಡ್ತೀಯ. ಯಾಕ ನಿನ್ನೇನ್ ಕುಡಿಯ ಕೊಟ್ಟ ಕಟ್ತಾನ? ನನ್ಗೆ ಕುಡಿಯಕ್ಕೆ ಇಟ್ಟಿಲ್ಲ. ನಿನ್ನೆಲ್ಲ ಕುಡಿಯ ಕೊಟ್ಟ ಹೋಗು. ನೀ ಕುಡ್ದಿರೋ ಸ್ಮೆಲ್ಲೇ ತಡ್ಕೊಳಕ್ ಆಗ್ದು ಸತ್ತೋಗ್ಬಿಟ್ರೆ ಅಂತ ನಾನು. ಏನೋ ಸಮಾಚಾರ? ಏನಾಯ್ತು ಏನಾಯ್ತು ಗೈಸ್? ಇವಾಗ ಅಲ್ಲಿ ನಮ್ ಶುಂಠಿ ಹೊಲ ನಮ್ಮಮ್ಮ ಸೆತೆ ಕೇಳ್ತವ್ರೆ. ಊಟ ಮಾಡಮ್ಮ. ನೀಳ ಏನಮ್ಮ ಇಷ್ಟೊಂದ್ ಶುಂಠಿ ಬಿಟ್ಟವನ? ಮನ ಮಾಡೋ ಬುದ್ಧಿ ತಾನೆ. ಮನ ಉದ್ಧಾರ ಮಾಡೋ ಬುದ್ಧಿ ಇದ್ದ. 4 ಗಂಟೆಗೆ ಬರ್ಬೇಕಾಗಿರೋ ಸ್ಕೂಲ್ಗೆ ಯಾಕೆ ಇಷ್ಟು ಜಲ್ದಿ ಬಂದಿದ್ಯಾ? ಏನಕ್ಕೆ ಇಷ್ಟು ಬೇಗ ಬಂದಿದಂತೆ? ಬೇರೆ ಆಗಿತ್ತು ಅಂದ್ಬಿಟ್ಟು ಬಂದ್ಬಿಟ್ಟಿರೋದಂತ. ಹಾ ಎಂತ ಡವ್ ಮಾಡ್ತಿದ್ಯಾ ಅಂದ್ರೆ ನೀನು. ಏನೇ ನಿನ್ ಸೋಕಿ ಕಾಲೇಜ್ ಸ್ಕೂಲ್ ಹಿಂಗೋಯ್ತಿದ್ಯೇ ಗೈಸ್. ನಮ್ ಜ್ಞಾನ ಇವಾಗ ಚಿನ್ನ ಮಗಳೇ ನಂಗೋಸಿ ಫ್ರೂಟ್ಸ್ ನಂಗೋಸಿ ಕೊಡು. ನಂಗೋಸಿ ಫ್ರೂಟ್ಸ್ ಕೇಳಿದ್ರೆ ಫ್ರೂಟ್ಸ್ ಅಲ್ಲ. ಸರಿ ಆಯ್ತು ಊಟ ಕೊಡು. ಓಸಿ ಕೊಡವಾ? ನಮ್ ಜ್ಞಾನವಿ ಬಾಟ್ಲು ನೋಡಿ ಗೈಸ್ ಹೆಂಗದೆ ಅಂತ. ಬಾಟ್ಲ್ ಇದು ಬ್ಯಾಗ್ ಕೊಡು ಚಿನ್ನ ಮಗಳು ಹೆಂಗದೆ ನೋಡ್ತೆ. ಎಂತ ಕಿತ್ತೋದು ನೋಡಿ. ಎತ್ಕೊಂಡ್ಬಿಡ್ತಾನ ಬಾಕ್ಸು. ಎತ್ ಮಾಡ್ಕೊ ಅಂತ ಇರದ ಸೇಮ್. ಲೋ 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 ಜ್ಞಾನವಿ ದಾನಾಸುರ ಕರ್ಣಿ ಎಲ್ಲರಿಗೂ ಶುಂಠಿ ದಾನ ಮಾಡ್ತಾ ಇರೋದು. ನಮ್ ಜ್ಞಾನವಿ 16 ಕೆಲಸ ಕೊಡ್ತಾಳೆ. ಮೊಸರು ಬಿಟ್ಕೋ ಅಂದ್ರೆ ಇಲ್ಲಿಗೆಲ್ಲ ಚೆಲ್ಲಿ ಊಟ ಮಾಡು. ಕಾಲೇಜ್ ಸ್ಕೂಲಲ್ಲಿ ಊಟ ಮಾಡು ಅಂದ್ರೆ ಅಟ್ಟಿಗೆ ಬಂದು ಊಟ ಮಾಡ್ತಿರೋದು. ನಿನ್ ತಲೆ ಅಂತಿಂತ ತಲೆ ಎಲ್ಲ ಶಶಿಕಲಾ ನಿಜವಲ್ವೇ. ಆ ಬ್ಯಾಗ್ ನೋಡ್ಬಿಟ್ಟು ಸೀರೆ ಅಂತೀಯಲ್ಲ. ಯಾರು ಸೀರೆ ಎಲ್ಲ ಡ್ರೆಸ್ ತೆಗೆದು ಕೊಟ್ಟಿದೆ ಯಾರಿಗೂ ಅಂತ? ನಾನ್ ಯಾರಿಗಮ್ಮ ಡ್ರೆಸ್ ತಗೋಗ್ನಿ? ಅಲ್ಲಲ್ಲಲ್ಲಲ್ಲಲ್ಲ ಯಾವ ಭವಾನಿ ಸಂಖ್ಯೆ ಯಾವ್ದು ನೋಡಲಿ. ನಂಗೇನಮ್ಮ ಗೊತ್ತು ಗೊತ್ತಿಲ್ಲ. ನಾನು ಅಸೈನ್ಮೆಂಟ್ ಕೊಡಕ್ಕೆ ಅಂದ್ಬಿಟ್ಟು ಯಾರ ವಹಿಸ್ಕೊಂಡಿದ್ದ. ಅಸೈನ್ಮೆಂಟ್ ಒಳಗ್ ಹಾಕೊಂಡಿದ್ದ. ಅಸೈನ್ಮೆಂಟ್ ಒಳಗ್ ಹಾಕ್ಬಿಟ್ಟು ಅಸೈನ್ಮೆಂಟ್ ಕೊಟ್ಟಿದ್ ನಾನು ಕಾಲೇಜ್ಗೆ ಹೋಗ್ಬಿಟ್ಟು. ಅಲ್ಲಿಂದ ನಾನು ಏರ್ಪೋರ್ಟ್ ಸೀಟ್ ತಗೊಂಡಿದ್ನಲ್ಲ. ಏರ್ಪೋರ್ಟ್ ಸೀಟ್ ಅವ್ರ ಹತ್ರ ಇಸ್ಕೊಂಡಿದ್ದೆ. ಇವಾಗ ಯಾರು ಈ ತರ ಕೊಡಲ್ಲ. ಅದು ಬಾವಾನಿ ಸಿಲ್ಕ್ ಅಂತ ಸೀರೆ ಅಂಗಡಿಲೇ ಕೊಡೋದು. ಅದ ಒಂದ್ ಖಾಲಿ ಬ್ಯಾಗ್ ಇದ್ರೆ ಕೊಡಿ ಅಂದ್ರೆ ಅಂಗಡಿಲಿ ಕೊಡಲ್ವಮ್ಮ. ಈ ತರ ಅಂಗಡಿಲಿ ಕೊಡಕ
ಇಷ್ಟೊಂದು ತಲೆ ಓಡಿಸ್ಬಾರ್ದು ಕಣಮ್ಮ. ಕಾಸು ಕೊಟ್ಟು ತಗೊಳೋರು ಸಾದಾ ಬ್ಯಾಗ್ ಬರೋದು ಮಾರೋರು, ಈ ತರ ಸೀರೆ ಅಂಗಡಿ ಅವ್ರಿಗೆ ಬರೋದು, ಅದು ಬಟ್ಟೆ ಅಂಗಡಿ ಅವ್ರಿಗೆ. ನಾನ್ ಯಾರ್ಗಮ್ಮ ಬಟ್ಟೆ ತಗೊಳಕ್ ಹೋನಿ? ನಾನು ಎಲ್ಲಿ ತಪ್ಪು ಮಾಡ್ದೆ? ಯಾವ ಹುಡುಗಿ ಹೆಸರೇನು ಗೊತ್ತಲ್ಲ, ವಾಣಿ ಅಂತ ಗೊತ್ತು ಕಣ ಇರು. ನಮ್ಮ ಅಮ್ಮನಂತ ತಲೆ ಯಪ್ಪ. ಗೈಸ್ ಮನೇಲಿ ಮಲಗಿದವನ್ನ ಕರ್ಕ ಬಂದ್ಬಿಟ್ಟು ಕೆಲಸ ಮಾಡಿಸ್ತವನೆ. ನಮ್ಮಲ್ದಲ್ಲೇ ನಾನು ಕೆಲಸ ಮಾಡಿರೋದು ನೀವು ನೋಡಿರಲ್ಲ ಗೈಸ್. ಇವಾಗ ಇವ್ರ ಹೊಲದಲ್ಲಿ ಇಲ್ಲಿ, ಆಮೇಲೆ ಅಲ್ಲಿ ಕಾಣಿಸ್ತಾವಲ್ಲ ಅಲ್ಲಿ ಆ ಟ್ರೈಗಳೆಲ್ಲ ನಿಂತ್ಕೊಡ್ಬೇಕು. ಬಪ್ಪ ಒಬ್ನೇ ಮಗ ಅಂತ ಬರ್ತೀವನಿ ನಮ್ಗಾರ ಇಬ್ಬಿಬ್ರವ್ರೆ. ಗೈಸ್ ಇಲ್ಲಿ ಕಾಣಿಸ್ತಾ ಇದಲ್ಲ ಸೌತೆಕಾಯಿ. ಈ ಸೌತೆಕಾಯಿ ಕೆಜಿಗೆ 25 ರೂಪಾಯಿ ಕೊಡ್ತಾರೆ ನಮ್ಗೆ. ನಿಮಗೆ ಎಷ್ಟಕ್ಕೆ ಸಿಗ್ತದೆ ಅಂತ ಕಮೆಂಟ್ ಮಾಡಿ ಗೈಸ್. ಇಲ್ಲಿ ಆಟೋನ ಈ ರೇಂಜಿಗೆ ಲೋಡ್ ಮಾಡಿ ಇಟ್ಟವಿ. ಇವಾಗ ಇದನ್ನ RMCಗೆ ತಗೋಯ್ತೀವಿ. RMCಗೆ ತಗೋಗಿ ಅವ್ರು ನಮ್ಗೆ 25 ರೂಪಾಯಿ ಕೊಡ್ತಾರೆ 1 kg ಸೌತೆಕಾಯಿಗೆ. ಏನಲ್ಲಮ್ಮ ಏನಲ್ಲ ನೊಂದ್ಬಿಡ್ತಾ ಏನಕ್ಕಂತ ಬಂದಿದ್ದಾನಂತೆ? ಬೇದಿ ಅನ್ಕೊಂಡ್ ಸ್ಕೂಲಿಂದ ಕದ್ದು ಬಂದ್ಬಿಟ್ಟಿರೋದು ಅಂತ ಕಳ್ಳ ಅನ್ಸಂತೀನಿ. ನಮ್ಮ ಅಮ್ಮನ್ನ ಮುದವಿ ಅಂತಿಲ್ಲಂತೆ ನಾನು ಇಲ್ದೇ ಇರೋ ಟೈಮ್ ನೋಡ್ಕೊಂಡು. ಅನ್ನೇ ಇವಾಗ ಅನ್ನೇಲೇ. A few moments later. ಎಂತಿಂತ ದುರ್ಬುದ್ಧಿ ಅಲ್ಲ ಮುದವಿಗೆ. ಅಲ್ಲಿ ನೋಡು, ಅಲ್ಲಿ ಉಗುಳನ ಕೈ ತಗೊಂಡು ಹೋಗಿತಾರ ನೋಡು. ಕಳ್ಳನ್ ಸವಂತಿ ದಾಸಾಲೆ ತಗೋಬತ್ತೀವಿ ಇವಾಗ. ಅಲ್ಲ ನೋಡಿ ಎಂತ ಬಟ್ಟೆ ಹಾಕಿದ್ದು ಮುದವಿ. ಚಿಕ್ಕಣ್ಣ ನೀನು ಮೂರ್ಖತೆ ವಯಸ್ಸಾಗಲ್ಲ ಮುದವಿ ನಿಂಗೆ. ಉಗುಳನೆಲ್ಲ ಉಕ್ಕೊಳ್ಳೋದು ಬಾಯಿಗೆ. ಇವಾಗ ನಮ್ಮ ಕೆಸಿಯೋದು ನೋಡಿ. ಇವಾಗ ಎಸಿತೊಡೆ ಮುದವಿ. ಅಲ್ಲಿ ಈ ಬೂದಿ ಸಾರ್ಕೊಂಡು ನಿನ್ ತಲೆಗೆ ಸಾರ್ತಾ ಇರೋದು. ಸೌರ್ಗೇನವಿ? ಅಯ್ಯೋ 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 ಕೈ ಬಾಯಿಗೆಲ್ಲ ಕರ್ಗಿಗನವಿ. ಇನ್ನೊಂದು ಹೊಡಿಯದೆ ಇಲ್ಲ ಆನು. ಇಂತ ಕೆಲಸ ಮಾಡಕ್ ಸರಿಯಾಗಿದೆ. ನೀನ್ ಸ್ಕೂಲಿಂದ ಓಡ್ ಬಂದ್ಬಿಟ್ಟು ಬೇದಿ ಅಂತ ಬೇದಿ ಆಗ್ಬಿಟ್ಟದ, ಅದಕ್ಕೆ ಬಂದ್ಬಿಡ್ತೀನಿ. ನೋಡಿ ಹೆಂಗ ನೋಡು, ಒಳ್ಳೆ ಕಳ್ಳಿದ್ದಂಗೆ ನೋಡಿತ. ಆಟ ಸಾಮಾನ್ ಬೇಕಾ ಮಗ್ಳೆ? ಯಾವ ಆಟ ಸಾಮಾನ್ ಬೇಕು? ಏನಾಯ್ತು ಏನಾಯ್ತೆ ಡೌ ಮಾಡಿ ಏನಾಯ್ತು? ಸರಿ 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 ತಪ್ಪಾಯ್ತು ಬಾ ಮಗ್ಳೆ ನಿಲ್ಸ್ಬಿಟ್ಟು. ನಿಂಗೆ ಯಾರಿಷ್ಟ ಮಗ್ಳೆ ಜಾಸ್ತಿ? ಏನಕ್ಕೆ ನಾನು ಇಷ್ಟ ಜಾಸ್ತಿ? ನಾನು ಏನಕ್ಕೆ ಇಷ್ಟ ಹೇಳ ಅದಕ್ಕೆ? ಅದು ಏನಕ್ಕೆ ಇಷ್ಟ ನಾನು ಹೇಳಲಿಲ್ಲ ಅಂದ್ರೆ ವಾಪಸ್ಸು ಗೂಸ್ ತಗೊಳಕ್ ನಾನು ಇಷ್ಟನಾ? ಅಲ್ಲಿ ದೊಡ್ಡಮ್ಮ ಹೆಂಗ್ ಮಿನ್ಸ್ತಾರ ನೋಡಪ್ಪ. ಇಲ್ಲೇ ಕತ್ ಕೂತ್ಕೊಬಿಡವ ಈ ಗೂಸ್ನ. ಈ 3 ಗೂಸ್ ತಗೋಯ್ತವನಿ ಗೈಸ್. ಈ 3 ಜ್ಯೂಸಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತವನಿ. ಅಡ್ವರ್ಟೈಸ್ ಅಲ್ಲೆಲ್ಲ ಕೊಡ್ತಾರೆ ಗೊತ್ತಾ, ಮಾವಿನ ಹಣ್ಣು ಜ್ಯೂಸ್ನ ಹಂಗಂಗೆ ತಿನ್ಕೊಬಿಡೋದು. ಆ ತರ ಎಕ್ಸ್ಪೆರಿಮೆಂಟ್ ಮಾಡ್ಕೊಡ್ತೀನಿ ನಮ್ಮ ಜ್ಞಾನವಿಗೆ. ಅವಾಗ ತಿನ್ಕೊಬಿಡೋದಾ ಡಾರ್ಲಿಂಗು? ಏನಾಯ್ತು ಚಿನ್ನು? ಮಾನ ಮರ್ಯಾದೆ ಇಲ್ಲ ಬಿಟ್ಬಿಟ್ಟವನಿ ಕಣಮ್ಮ ನಾನು. ಗೊತ್ತಿಲ್ವಾ ನಿಂಗೆ? ನಿಂತವಿದ್ದ ಮಾನ ಮರ್ಯಾದೆ. ನಮ್ಮ ಟಿಕೆ ಬಂದಿದ್ಯಾ? ನಮ್ಮ ಟಿಕೆ ಬಂದಿದ್ಯಾ ಮುಲ್ಕೆ? ಕಡ್ಡಿ ಹುಷಾರಿಲ್ಲ ಅಂತ ಬಿಡ್ತವನೇ. ತಿಕ್ಕೊಂಡು ಇದ್ ಮಾಡಿದ್ರಲ್ಲ ನಿಮ್ ನೀಲವತಿ ಎಲ್ರು ಬಾಣ್ತನ ಮಾಡಿರೋಳ್ ನಾನು. ಗೊತ್ತಿಲ್ಲ ನೀನು ನಟ್ಟಿ ಕಳ್ಳೆ. ಆಯ್ತು ಮುಚ್ಚಲ್ಲ. ಯಾಕೆ ಅಲ್ಲಿ ನಮ್ಮ ಮುಚ್ಚೆ ನಿನ್ ಕಟ್ತಿದೆ ಇಲ್ಲ ಸ್ವದರ್ಶಿತ ಸಂಪನ್ನ ಮಾಡಿ ಆಟ ಬಂದ್ರೆ ಕೇಳು. ಇದು ನಮ್ಮ ತಟ್ಟಿ. ಒಟ್ಟು ಬಂದಿರೋ ಅಯ್ಯೋ ನನ್ ಚಿನ್ನ ಮಗಳು. ಗುರು ಏನ್ ಗುರು ಸಮಾಚಾರ? ನಡನ ವಾಸಿ ಆಯ್ತಾ? ಒಂದ್ ಕೊಡ್ಲ ಗುರು? ಏನ್ ಗುರು? ಗಾಡಿ ತಗೋ ಗುರು. ಗಾಡಿ ಓಡಿಸೋ ಗುರು. ಏನಾಗಲ್ಲ, ಉಳಿತಲ ಇದೆ ಓಡಿಸಿ ಗುರು. ಹೊಲ್ಕೇನಕ್ಕೆ ಗುರು ಇವಾಗ? ಗೈಸ್ ನನ್ ಮಧ್ಯಾಹ್ನದ ಊಟ ಮೊಸರು ಅನ್ನ ಉಪ್ಪುಂಕಾಯಿ. ಗೈಸ್ ಇವಾಗ ಊಟ ಕೊಟ್ಬಿಟ್ಟು ಬರಕ್ಕೆ ಅನ್ಕೊಂಡು ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಇವ್ರಿಗೆಲ್ಲರಿಗೂ ಊಟ ಕೊಡಕ್ಕೆ ಹೊಲಕ್ ಬಂದವ. ಗೈಸ್ ಇಲ್ಲಿ ಇವರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ರು ಹೊಲದಲ್ಲಿ. ನಮ್ ಶುಂಠಿ ಹೊಲದಲ್ಲಿ ಸೆತೆ ಕೇಳ್ತಿದ್ರು. ಪಾಪ ಕಾಲ್ ಏನೇ ಆಗ್ಬಿಟ್ಟಿದಂತೆ. ಎಲ್ಲ ಬೀಟ್ ಹೊಡ್ಕೊಬಿಟ್ಟವಲ್ಲಣ್ಣ ಆರೆಂಜ್ಗೆ. ಹೊಲದಲ್ಲಿ ಬಿಸಿಲಲ್ಲಿ ಬೆಂಕಿಲಿ ಮಾಡೋರ್ಗೆ ಹಿಂಗಾಗದೆ ಇಲ್ದಮ್ಮ. ಹಾಗೆ ಐತೆ ತಾನೆ. ಏನು ಮಾಡಕ್ ಆಗಲ್ಲ, ನಾವು ಸಾಯ್ತೀನಿ ಕಣಪ್ಪನ. ಯಾಕಮ್ಮ ಸಾಯ ಮಾತಾಡಿ? ಸಾಯ ಮಾತಾಡಬಾರ್ದು, ಸಾಯಿಸ್ಬಿಡ್ತೀನಿ ನಾನು. ಮುಖ್ಯ ನಾ ಮಾತಾಡ್ತೀನಿ ಈಡೋ ತಕೊಳ್ಳಿ. ನಾ ಮಾತಾಡ್ತೀನಿ ಈಡ. ಇಲ್ಲಿ ನೋಡ ಅಂತಮ್ಮ ಒಳ್ಳೆ ಕಾಡ್ ಕಪ್ಪಿ ಕೂತ್ ನಂಗೆ ಕುಂತದೆ. ಬಾರೋ ಮಗು. ಇದ್ಯಾಕೆ ಹಿಂಗೆ ಹೋಗ ಬರೋ ರೋಡಲ್ಲಿಲ್ಲ ಯಾರ ಕಿಡ್ಗಿಡ್ಲ ಪಡ ಮಾಡ್ತೀಯಾ? ಹಿಂದ್ಗಡೆ ಈ ತರ ಏನ್ ಮಾಡ್ತಿದ್ದೇನೆ?
ನಮ್ಮತ್ತೆ ಅದೇ ನಿನ್ ಮಗಳನ್ ಕಿಡ್ನಾಪ್ ಮಾಡ್ತಾವನೆ. ನಿಮ್ಮಪ್ಪ ಗೋಪಿಕಾ ಸ್ತ್ರೀಯರ ಗೋಪಿ. ಬರೀ ಇಂತದೆಯ. ಇವ್ರಪ್ಪನ ಹೆಸರು ಗೋಪಿ ಅಂತ. ಅಲ್ಲ ಕಂಡರ್ ಮಕ್ಕಳು ಉಗಿನಿಲ್ಲ ನಿಂಗ ಯಾರು ಕ್ಯಾಕರಿಸಿ. ಏನಕ್ಕಮ್ಮ ಏನಾಯ್ತು? ಟ್ಯಾಂಕಿ ಮೇಲೆ ಹೋಗಿ ಬಂದಿದ್ಯಾ? ಟ್ಯಾಂಕ್ ಮೇಲೆ ಮನಿಕೋಬೇಕು ಅಂತ ಹೇಳಿದ್ದು. ಈಗ ಮನಿಕೋಬೇಕು 24 ಗಂಟೆ ಟೈಮ್ ಅಲ್ಲೇ ಇರ್ಬೇಕು. ಅದಕ್ಕ ಊಟ ತಿಂಡಿ ಎಲ್ಲ ಅಲ್ಲೇ. ತಲ್ಕೆಟ್ ನನ್ ಮಕ್ಳ ಮಾಡೋರು ಹಂಗೆ ಮಾಡ್ಬೇಕು ಕಣಮ್ಮ. ತಲ್ಕೆಟ್ಟವ್ರನ್ನೇ ಜಾಸ್ತಿ ಜನ ನೋಡೋದು. ಉಗಿತರ ಕ್ಯಾಕರಿಸಿ ಯಾರು ನೋಡೋದಕ್ಕ ಮುಚ್ಕೊಂಡ್ ಬಾಯಲ್ಲಿ ಲೋಪರ್ ಮುದವಿ. ಗೈಸ್ ನಾನು ಬ್ಲಾಗ್ ನೋಡ್ತಿದ್ದು. ನನ್ನ ಬ್ಲಾಗಲ್ಲಿ ನಾನು ಟಾಪ್ ಆಫ್ ದ ಟ್ಯಾಂಕಿ ಮೇಲೆ 24 ಗಂಟೆ ಟೈಮ್ ಇರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ನಮ್ಮ ಅವ್ವ ಕೇಳಿಸ್ಕೊಂಡು ಅದಕ್ಕೆ ಹೋಗಿತ್ತು. ಅದೇ ಇವತ್ತಿನ ವಿಡಿಯೋ ಕಂಟೆಂಟ್ ಏನು ಅಂದ್ರೆ, ಇಲ್ಲಿ ನೋಡಿ ಈ ಬಾಟ್ಲ್ ಅದಲ್ಲ ತಿನ್ನಕೈತಲ್ಲ, ಈ ಬಾಟ್ಲನ್ನ ಹಿಂಗೆ ತಿನ್ಕೋಬಹುದು. ಆ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾವ್ನಿ. ಈ ಬಾಟ್ಲ್ ಶೇಪ್ ಹೆಂಗೈತೆ ಅದೇ ತರ ಶೇಪ್ ಬರೋ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾವನಿ. ನಂತವು ಇವಾಗ 3 ಬಾಟ್ಲ್ ಅವೆ, ಒಂದು ಸ್ಟಿಂಗು, ಒಂದು ಪೆಪ್ಸಿ, ಆಮೇಲೆ ಒಂದು ಸ್ಲೈಸು. ಈ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಒಂದು ಜಲ್ಲಿ ಟೈಪ್ ಪೌಡರ್ ತಗೊಂಡವನಿ. ಯಾವ್ದೋ ಒಂದು ವಿಂಗ್ಫೀಲ್ಡ್ ಜಲ್ಲಿ ಪೌಡರ್ ಅನ್ಕೊಂಡು. ಬನ್ನಿ ಇವಾಗ ಈ ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡವ. ಅಪ್ಪ ವಿಷಯ ಏನ್ ಗೊತ್ತಾಯ್ತಾ? ಈ ಬಾಟ್ಲ್ ಅದಲ್ಲ ಅಪ್ಪ ತಪ್ಪಾಯ್ತೀರಪ್ಪ. ಇದು ಮಿಸ್ ಯಾಕಪ್ಪ ಹಂಗೆ ಲುಕ್ ಅಪ್ಪ? ಏನಕ್ಕಪ್ಪ ಹಂಗೆ ಎನಿ ಟೈಮ್ ಕ್ಯಾಂಡಲ್ ಇರ್ತೀಯಲ್ಲಪ್ಪ? ಏನ ಗೊತ್ತಪ್ಪ ವಿಷಯ? ಇಲ್ಲಿ ಬಾಟ್ಲ್ ಅದಲ್ಲ, ಈ ಬಾಟ್ಲು ತಿನ್ನಕದ್ದ. ಇವಾಗ ಈ ಬಾಟ್ಲನ್ನ ಹಿಂಗೆ ತಿನ್ಬೇಕು. ಆ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತವನಿ. ಓಕೆನಾ? ನಿಂಗೊಂದ್ ಬಾಟ್ಲು, ನಂಗೊಂದ್ ಬಾಟ್ಲು, ಅಮ್ಮಂಗೊಂದ್ ಬಾಟ್ಲು, 3 ಬಾಟ್ಲು ತಂದವನಿ. ಓಕೆನಾ ಗೈಸ್? ಸ್ವಲ್ಪ ಜ್ಯೂಸ್ ಕುಡ್ಕೊಡ. ಫಸ್ಟ್ ಒಂದ್ ಬಟ್ಲೊಳಿಕೆ ಜ್ಯೂಸ್ ಕುಡ್ಕೋಬೇಕು. ಜ್ಯೂಸ್ ಮುಟ್ಕೊಂಡಾಯ್ತು. ಅದ್ರ ಒಳಿಕೆ ಹೊಸಿ ಪೌಡರ್ ಹಾಕಬೇಕು. ಸಾಕು ಅನ್ಸುತ್ತೆ ಗೈಸ್ ಇದು ಪೌಡರ್ ಹಾಕೊಂಡು ಇದನ್ನ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬಿಟ್ಟು ಗೈಸ್ ಇದೊಂದು ಎಕ್ಸ್ಪೆರಿಮೆಂಟ್ ವಿಡಿಯೋ. ಪಾಸ್ ಆದ ಫೇಲ್ ಆದ ನಂಗೂ ಗೊತ್ತಿಲ್ಲ. ನೋಡವ ಏನೈತೆ ಅಂತ. 2000 years later. ಗೈಸ್ ಇವಾಗ ಇನ್ನೊಂದು ಬೌಲ್ ಒಳಗೆ ಸ್ಟಿಂಗ್ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ. ಮ್ಯಾಂಗೋ ಫ್ಲೇವರ್ದು ಈ ತರ ಬೈತಾ ಇದೆ ಗೈಸ್. ಆಮೇಲೆ ಇಲ್ಲಿ ಇದೆಲ್ಲ ಕಪ್ಪಾಗೋದಲ್ಲ. ಇದೇನು ಅಂದ್ರೆ ಇದು ಹಾಕದ್ನಲ್ಲ, ಈ ಪೌಡರ್ದೇ ಇರಬೇಕು ಅನ್ಸುತ್ತೆ. ಏನ ಯಾವ್ದಕ್ಕಂಗ್ ಬೇಯಿಸ್ತಾ ಇದೆ ಜ್ಯೂಸ್? ಜ್ಯೂಸ್ ತಿನ್ನಕ್ಕೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಜ್ಯೂಸ್ ನ ಕುಡ್ದಿದ್ಯಾ? ಯಾವ್ದಾದ್ರು ತಿಂದಿದ್ಯಾ? ಇವತ್ತು ತಿನ್ಸ್ತೀನಿ ಇರೋ. ನಿನ್ ಮಗ ಆಗಿರೋದಕ್ ನೋಡು ನಾನು. ಇಂತ ಜ್ಯೂಸ್ ನ ಕುಡ್ದಿರೋದ್ ನೋಡಿರ್ತೀಯ, ತಿಂದಿರೋದ್ ಯಾವ್ದಾರು ನೋಡಿದ್ಯಾ? ಜ್ಯೂಸ್ ಕುಡಿಯಲ್ಲ ಅಂದವ್ರಿಗೆ ತಿನ್ಸಕ್ಕೆ ಅಂತ ಈ ತರ ಮಾಡೋದು. ಗೈಸ್ ಇದು ಪೂರ್ತಿ ಕುದಿ ಬಂದದೆ. ಇದು ಇಷ್ಟು ಬಂದದೆ ಸ್ಟಿಂಗು. ಗೈಸ್ ಇದು ಸ್ವಲ್ಪ ಕೂಲ್ ಆಲಿ. ಇವಾಗ ಹಂಗೆ ಮಡಗ್ಬಿಡುವ. ಗೈಸ್ ಈ ಕಡೆ ನಮ್ಮ ಮಮ್ಮಿ ಅಡಿಗೆ ಮಾಡ್ತಿದ್ರೆ, ಈ ಕಡೆ ನಾನ್ ಅಡಿಗೆ ಮಾಡ್ತವನಿ. ನೆಕ್ಸ್ಟ್ ಪೆಪ್ಸಿ ಒಂದ್ ಹಾಕ್ಬೇಕು. ಇವಾಗ ಸ್ಟಿಂಗು ಕುದಿ ಬಂದಿದೆ. ಯಾವ ರೇಂಜ್ ಕುದೀತಾ ಇದೆ ಅಂದ್ರೆ ಲಾವಾ ಕುದಿಯಲ್ವ, ಲಾವಾ ರಸ ಹಂಗ್ ಕುದೀತಾ ಇದೆ. ಗೈಸ್ ಇವಾಗ ಇವೆರಡು ಆರ್ಲಿ ಅಂತ ಬಿಟ್ಬಿಟ್ಟವನಿ. ಒಂಚೂರು ಕೋಲ್ಡ್ ಆಗದೆ ಇದು. ಈ 2 ಆರ್ಲಿ. ಗೈಸ್ ಪೆಪ್ಸಿ ಬೇಯ್ತಾ ಇದೆ. ಪೆಪ್ಸಿ ಬೇಯ್ಲಿ. ಪೌಡ್ರೆ ಮಿಕ್ಸ್ ಮಾಡಿಲ್ಲ ಅದ್ರ ಒಳಿಕೆ. ಎಲ್ಲೇಮ್ಮ ಪೌಡ್ರು? ಮರ್ಕಾಯಿ ಪೌಡ್ರೆ ಮಿಕ್ಸ್ ಮಾಡಿಲ್ಲ. ಇವಾಗ ಮಿಕ್ಸ್ ಮಾಡ್ಬೇಕು. ಗೈಸ್ ಇವಾಗ ಈ ಜ್ಯೂಸ್ ನ ಈ ಬಾಟ್ಲ್ ಒಳಗೆ ಹಾಕ್ಬೇಕು. ಜ್ಯೂಸ್ ತುಂಬಾ ಇತ್ತು. ಇಲ್ಲಿ ನೋಡಿದ್ರೆ ಬರೀ ಇಷ್ಟಕ್ಕೆ ಸ್ಟಾಪ್ ಆಗ್ಬಿಟ್ಟದೆ. ಗೈಸ್ ಬರೀ ಇದು ಇಷ್ಟೇ ಆಯ್ತಲ್ಲ, ಅದಕ್ಕೆ ಇನ್ನೊಸಿ ಮಿಕ್ಸ್ ಮಾಡಕ್ಕೆ ಅಂತ ಇನ್ನೊಂದು ಜ್ಯೂಸ್ ತಗೊಬಂದಿ. ಇದು ಜಲ್ಲಿ ಫಾರ್ಮ್ ಆಯ್ತದ. ಈ ಬಾಟ್ಲ್ ಏನದೆ ಈ ಬಾಟ್ಲು ತರನೇ ಸೇಮ್ ಇದೇ ತರ ಫಾರ್ಮ್ ಆಗ್ಬೇಕು. ಗೈಸ್ ಇವಾಗ ಇದನ್ನ ಮುಚ್ಚುಳ್ಗೆ ಹಾಕ್ಬಿಟ್ಟು 1 ಗಂಟೆ ಹಂಗೆ ಮುಚ್ಚಿಟ್ಬಿಡ್ತೀನಿ. 1 ಗಂಟೆ ನೋಡಲ್ಲ. ಗೈಸ್ ಇವಾಗ ಸ್ಟಿಂಗ್ ಹಾಕ್ತವನಿ ಇದ್ರೊಳಗೆ. ಸ್ಟಿಂಗು ಬರೀ ಅರ್ಧ ಬಾಟ್ಲ್ ಆಯ್ತು ಅಷ್ಟೇ. ಗೈಸ್ ಅದು ಬೆಂದಿ ಅರ್ಧಕ್ಕೆ ಬತ್ತಿತ್ತು ಬಾಟ್ಲು, ಸುಂಡೋಯ್ತಿತ್ತು ಪೂರ್ತಿ. ಸೊ ಅದಕ್ಕೋಸ್ಕರ ಪೂರ್ತಿ ಹಾಕ್ಬಿಡ್ತೀನಿ. ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆದ ಫೇಲರ್ ಆದ ಗೊತ್ತಿಲ್ಲ. ಏನ್ ಲೇಡೀಸ್ ವಯಸ್ಸು ಸುಮ್ಮನಿರು. ಏನಕ್ಕವಾ ಮಾತಾಡೋ? ಏನ್ ಮಾತಾಡೋ? ಸರಿ ಮಾತಾಡಾಯ್ತು. ಕಟ್ ಮಾಡಿದ್ಲು. ಹಲೋ ಮಾತಾಡಾಯ್ತು. ಹಲೋ ಯಾರು ನೀನು? ಯಾರು ಕೊಡು ಮಾತಾಡಾಯ್ತು. ಅವ್ನ ಫ್ಯಾನ್ ಯಾರು ಹೆಸರು ನಿಲ್ಸ್ಕೊಳಲ್ವಲ್ಲ? ಸ್ಪೀಕರ್ ಕೊಡು. ಮಾತಾಡಮ್ಮ, ಮಾತಾಡು. ಈ ಮುಚ್ಚ ಕುತ್ಕೊಳ್ಳ ನೀನು. ಮಾತಾಡಮ್ಮ, ಏನ್ ಮಾತಾಡಮ್ಮ. ಹಲೋ ಯಾವ ಫ್ಯಾನು? ಅಲ್ಲಿ ಹೆಸರು ಬಂದಿಲ್ಲ. ಅಲ್ಲಿ ಮನೋಜ್ ಅಂತಲೋ ಕಾಣ್ದೆ. ಇರಮ್ಮ. ನನ್ನ ಫ್ರೆಂಡ್ ಮನೋಜ್ದು ಇದು ಫೋನು. ಕುತ್ಕೊಂಡ್ ಮುಚ್ಕೊಂಡು ಅದೇ ನಂಬರು. ಯಾರು ಫೋನ್ ಮಾಡಿರೋ ಕೇಳ್ತೀನಿ ಇರು ನಾನೇ. ಹಲೋ ಹಲೋ ಬೈಲಿ ಹಾ ಸರಿ ಓಕೆ ಅಮ್ಮ.
ಏನೇ ತಿಂದಿದ್ಯಾ? ಒಂದೊಂದ್ ತರ್ಲೆ ಕೆಲಸ ಮಾಡಲ್ಲ ಕಣೆ ನೀನು. ಹಿಂಗೆಲ್ಲ ತಿಂದ್ರಿದೆಲ್ಲ ಪೌಡರ್ ಗಿಡ್ರ ತಿನ್ಕ ಬಂದೇನೆ. ಜ್ಯೂಸ್ ಕುಡಿ, ದಪ್ಪ ಐತಿ. ಹುಷಾರಿಲ್ಲ ಮಾತ್ರ ನುಂಗುತ್ತದು. ಬೇಡವಾ ಕುಡಿಯೋದು ಜ್ಯೂಸ್ ಏನ್ ಬೇಡವಾ. ಅಲ್ಲಿ ನಿಮ್ಮ ಅಜ್ಜಿ ಹುಡಿಕ ಬನ್ನಿ ಕಿತ್ತೋದವಳೆ. ಅಯ್ಯೋ ಗೈಸ್, ಇದು ಪೆಪ್ಸಿ ಪೂರ್ತಿ ಸುಂಡೋಗಿರಂಗದೆ ಗೈಸ್. ಬೇಯಿಸಿದ್ರೆ ಜ್ಯೂಸ್ ಎಲ್ಲ ಸುಂಡೋಯ್ತಿತ್ತು. ಅದಕ್ಕೆ ಇವಾಗ 2 ಜ್ಯೂಸ್ ತಂದ್ಬಿಟ್ಟು ಹೊಸದಾಗಿ ಮಿರಿಂಡ ಬಿಟ್ಬಿಟ್ಟು ಇಲ್ಲಿಗೆ ಬೇಯಿಸ್ತೀನಿ ಗೈಸ್. ಈ 3 ಬಾಟ್ಲುಗಳನ್ನ ಇವಾಗ 1 ಗಂಟೆ ಬಿಟ್ಬಿಟ್ಟು ಒಂದು ಬ್ಲೇಡ್ ಅಲ್ಲಿ ನೀಟಾಗಿ ಕಟ್ ಮಾಡ್ತೀನಿ. ಅವಾಗ ಇದೇ ಶೇಪ್ ಅಲ್ಲಿ ಬರ್ತದಂತೆ. ನೋಡವ ಏನೈತೆ ಅಂತ. ಎಕ್ಸ್ಪೆರಿಮೆಂಟ್ ಪಾಸ್ ಆದ್ದು ಫೇಲ್ ಆದ್ದು ಗೈಸ್. ನಮ್ಮ ಅಣ್ಣ ಗಾಡಿ ತಗೊಂಡು ಮಧ್ಯಾಹ್ನ 5 ಗಂಟೆಲಿ ಹೋದವನು ಇನ್ನೂ ಬಂದಿಲ್ಲ. ಕರೆಕ್ಟ್ಗಳು ನಮ್ ಸಸಂಕು ನೋಡಿದ್ಯಾ ಅಂತ? ಇಲ್ಲ. ನೀನ್ ನೋಡಿದ್ಯಲ್ಲ ಮದಿ? ಇಲ್ಲ, ಎಲ್ಲೋ ಕಾಣಿ ಆಗ್ಬಿಟ್ಟು. ವಿಕಿ, ನಮ್ಮ ಅಣ್ಣ ಇಲ್ಲ ನಿನ್ ಜೊತೆಗಿಲ್ವಾ? ಅದ್ ಎಲ್ಗೋಗಿದಾನ ಕಾಣಿ. ಗಾಡಿ ತಗೋ ಹೋದವನು ಇನ್ನೂ ಬಂದಿಲ್ಲ. ಕರೆಕ್ಟ್ಗಳು ನಿನ್ ಜೊತೆ ಇದ್ದಾನೆ ಇಲ್ವಾ? ಫೋನ್ ಸ್ವಿಚ್ ಆಫ್ ಆಗದೆ. ಗೊತ್ತಿಲ್ಲ, ಇರು ಮಾಡ್ತೀನಿ. ಫ್ರಾಂಕು ಬಿಟ್ರಾ ಏನ್ ಆಡ್ತೀವಿ ಗೊತ್ತಾ ಗೈಸ್? ಇವನ ಹೆಸರು ಎದ್ಭುಜ ಅಂತ. ಇಲ್ಲಿ ನಡಿಬೇಕಾದ್ರೆ ಹಿಂಗೆ ನಡೀತಾನೆ, ಹಿಂಗೆ ಎದೆ ತೋರ್ಸ್ಕೊಂಡು. ಏನಪ್ಪ ಪ್ರೆಸ್ಟೀಜ್? ನನ್ನ ಮಗನೇ ಪ್ರೆಸ್ಟೀಜ್ ಕುಕ್ಕರ್ ನೀನು. ಗೈಸ್ ಅಲ್ಲಿ ನಮ್ಮಮ್ಮ ಗಾಬರಿಯಾಗಿ ನಿಂತ್ಕೊಬಿಟ್ಟವಳೆ. ಎಲ್ಲೋದ ನನ್ ಮಗ ಅಂತ. ಅಯ್ಯೋ ಎಲ್ಲೂ ಇಲ್ವಂತೆ ಕಣಮ್ಮ, ಕಾಣಿಸ್ತಾನೆ ಇಲ್ವಂತೆ. ಅವ್ರ ಅಣ್ಣ ಇಲ್ವಲ್ಲ? ನಿಮ್ಮ ಅಣ್ಣ ಇಲ್ವಾ? ಎಲ್ಗೋಗಿದ್ದಾನು? ಅವನು ಫೋನ್ ಎತ್ತಿದ. ರಮೇಶ್ ಅವ್ರು ಹೊಲ್ತವೇನೋ ಇದಾನಂತೆ. ನಮ್ಮಟ್ಟಿ ದಡಿಯಾನೆ ಕಾಣಿಸ್ತಲ್ಲ. ಜಿನ್ನಳ್ಳಿ ಫ್ಯಾನ್ಸ್ ಕಮೆಂಟ್ ಮಾಡಿ ಗೈಸ್. ಮೆರಿಂಡ ಫುಲ್ ಕುದ್ದದೆ ಇವಾಗ. ಮೆರಿಂಡಾನ ಇಳಿದ್ಬಿಟ್ಟು ನೀಟಾಗಿ ಕೋಲ್ಡ್ ಮಾಡ್ಬಿಟ್ಟು ಒಂದು ಬಾಟ್ಲು ತುಂಬಿಡಬೇಕು ಗೈಸ್. ಈ ಬಾಟ್ಲನ್ನ 1 ಗಂಟೆ ಬಿಟ್ಟು ಓಪನ್ ಮಾಡ್ತೀನಿ. 2 ಗಂಟೆ ಬಿಟ್ಟು ಓಪನ್ ಮಾಡ್ತೀನಿ. ಆಮೇಲೆ ಇಲ್ಲಿರೋದನ್ನ 3 ಗಂಟೆ ಬಿಟ್ಟು ಓಪನ್ ಮಾಡ್ತೀನಿ ಗೈಸ್. ಇವಾಗ ನಮ್ಮ ಅಣ್ಣ ನೋಡಿ ಹೊರಗೆ ಹೋಯ್ತವನಿ. ಈ ಆಪರೇಷನ್ ಹೆಸರು ಆಪರೇಷನ್ ಶಶಾಂಕ್ ಅಂತ. ಅಮ್ಮ ಗಾಬರಿ ಬೆಳೆ ಕುತ್ಕೊಂಬ ಸುಮ್ನೆ. ಅದ ಯಾಕೆ ಹಂಗ ಆಡ್ತಿದ್ಯಾ? ದಡಿ ಮುದವಿ ಅಣ್ಣ ಬಂದ ನೀನ್ ಮುಸ್ಲಿಕ್ ಜರ್ಬರ ಕಣಂತೆ. ಅಮ್ಮ ಉಗಿಯಮ್ಮ ಹೊಸಿ ಮುದವಿಗೆ ಕೂಳ ಮುದವಿ ಆಯ್ತು. 9 ಗಂಟೆ ಎಲ್ಲ ಮಾಡ್ತಿದ್ದೆ. 5 ಗಂಟೆಗೆ ಹೋದವನು. ನೀನ್ ಮುಸ್ಲಿಕ್ ಜರ್ಬರ ಕಣಂತ. ಮುದವಿ ನಾಚಿಕೆ ಮನ ಮರಿ ಅಂತಿದ್ರೆ ಜಲ್ದಿ ಬರೋದು ಅಲ್ವಾ? ನನವೇ ಉಗಿಗೆ ನಾವೇ ಹೊಸಿ ಮುದವಿ. ನಮ್ಮ ಅಣ್ಣಂಗ್ ಉಗಿ ಅಂದ್ರೆ ಇಲ್ಲ ಕಣಮ್ಮ. ಈಚೋರಿ ದಾರಿ ಗಂಡ್ ಬಂದ, ಆರೋಳಿ ಗಂಡ್ ಬಂದ. ಅಮ್ಮಂದ್ರೆ ಈ ತರ ಟೆನ್ಷನ್ ಹೋಯ್ತಾರೆ. ಸೊ ಯಾರಾದ್ರೂ ಎಲ್ಲೇ ಹೋದ್ರುವೆ ಫೋನ್ ಎತ್ತಿ ಮಾತಾಡಿ ಇಲ್ಲಿಲ್ಲ ಅವನಿ ಅಂತ ಹೇಳಿ. ಆಮೇಲೆ ಆದಷ್ಟು ಬೇಗ ಮನೆಗೆ ಬರಕ್ ಟ್ರೈ ಮಾಡಿ. ಆಮೇಲೆ ಎಲ್ಲೆಲ್ಲವಿ ಅಂತ ನೀಟಾಗಿ ಅಪ್ಡೇಟ್ ಕೊಡ್ತಾರೆ ನೋಡಿ ಗೈಸ್. ಅಮ್ಮಂದ್ರು ಈ ತರ ಆಗ್ಬಿಡ್ತಾರೆ. ಸೊ ಯಾರುವೆ ಇನ್ನೂ ಯಾರ ಕಣ್ಣೀರ್ ಸುರ್ಸಮ್ಮ. ನಮ್ಮ ಅಣ್ಣ ಕಾಣಿಸ್ತಿಲ್ಲ ಅಂತ ಶಶಿಕಲಾ ಅಪ್ಪ ಏನ ಗಾದಿ ಹೇಳ್ತಿದ್ರಂತಲ್ಲ ಹಂಗ. ಅಪ್ಪ ಮರ್ಯಾದೆಯಿಂದ ಹೋದ್ರ ಸರಿ. ಈಗ ಬಪ್ಪ ಊಟ ಮಾಡು. ಗೊತ್ತು ನಾವು ಮಾಡೋದ್ ನಡೆ. ಬಪ್ಪ ಅಪ್ಪ ಆಡ್ತಿ ನಡಿ ಸರ್. ಸುಮ್ಗ ಅಪ್ಪ ಬಪ್ಪ ಅಪ್ಪ ನಿಂದಮ್ಮ ಅಂತೀನಿ. ಬಪ್ಪ ಅಪ್ಪ ಅಪ್ಪ ಪ್ಲೀಸ್ ಬಪ್ಪ. ಅಪ್ಪ ನಡಿ ಬತ್ನಿ ನಡಿ ಸರ್. ಊಟ ಮಾಡಕ್ ಬಪ್ಪ ನಡಿ ಅಂದ್ಮೇಲೆ ಮಾತಲ್ವಾ? ಒಳ್ಳೆ ವ್ಯಕ್ತಿ. ಊರ್ ಕಸ ಗುಡಿಸ್ತವ್ರೆ ನೋಡಿ ಗೈಸ್. ಅವ್ನ ಕಾಲ್ದಿನಲ್ಲ ಜನಸೇವೆ ಮಾಡಿದ ಊರ್ ಕಸ ಗುಡ್ಸೋಂಗ. ಹಂಗೆ ಆಗ್ತೀನಿ ಅಣ್ಣ. ಏನ್ ಮುದುಕಿ ಸಮಾಚಾರ? ಇಲ್ಲೋ ನೋಡು. ವಾಡದ್ ಗಿಡ ಬಿಟ್ರೆ ಏನ್ ಮಾಡಿ ಬಂದ್ಬಿಟ್ರೆ ಗೈಸ್. ಇಲ್ಲಿ ಕಾಣಿಸ್ತಾ ಇದಲ್ಲ, ಇಲ್ಲಿ 2 ಜ್ಯೂಸ್ ಅವೆ. ಆಮೇಲೆ ಫ್ರಿಜ್ ಅಲ್ಲಿ 2 ಜ್ಯೂಸ್ ಅವೆ. ಒಟ್ಟು 4 ಜ್ಯೂಸ್ ಇಟ್ಟವನಿ. 4 ಜ್ಯೂಸ್ ನಾಳೆ ಬೆಳಿಗ್ಗೆ ಎದ್ದು ನೋಡ್ತೀನಿ. ಇವತ್ತಿಗೆ ಗುಡ್ ನೈಟ್. ಇಲ್ಲ ಇವತ್ತು ಗುಡ್ ನೈಟ್. ನೆಕ್ಸ್ಟ್ ನಾಳೆ ಅದು ಜೆಲ್ಲಿ ಫಾರ್ಮ್ ಅಲ್ಲಿ ಬತ್ತೋ ಇಲ್ವಾ ಅಂತ ನಾಳೆ ತೋರಿಸ್ಕೊಡ್ತೀನಿ ಗೈಸ್. ನನ್ನ ಮಿಸ್ಸಸ್ಸು ಒಂದು ಜಗಳ ನಡೀತದ ಬಾ, ಜೋರು ಜಗಳ ಅಂತ ಕರೆದ್ಲು. ನನ್ಗೆ ನಂಬಿಕೆ ಬರ್ಲಿಲ್ಲ. ಈ ಡಬ್ಬ ನನ್ನ ಮಗ ಪಕ್ಕಾ ಸುಳ್ಳು ಹೇಳ್ತವನೆ. RCB ಕಟೌಟ್ ನಿಲ್ಸೋಕ್ಕೋಸ್ಕರ ಕರೀತಾ ಇರೋದು ಅಂತ ಗೈಸ್. ಇಲ್ಲಿ RCB ಕಟೌಟ್ ನಿಲ್ಸ್ತಾರೆ. ನೆನ್ನೆ ಕದ್ದಿರೋ ಮರಗಳಲ್ಲಿ ಎಲ್ಲ ನೀಟಾಗಿ ವಾಡದಿ ಪಟ್ಟಿಗಳನ್ನ. ವಿಕ್ರಮ್ ಏನಪ್ಪ ಸಮಾಚಾರ? ಏನೋ ಒಳ್ಳೆ ಕಳ್ಳ ಕಳಂಗ ಅನಿಸ್ತಿಲ್ಲ ದೂರದಿಂದ. ಇದು ಇತ್ತಕ್ ತಿರ್ಗೋ, ನೀನ್ ಸ್ಮೈಲ್ ತೋರ್ಸ್ಬಿಡಪ್ಪ. ಅಯ್ಯೋ ಅಯ್ಯೋ ಅಯ್ಯೋ. ಗಂಡನ ಎದುರಿಗೆ ಬಂದು ನಿಂತ್ಕೊಳ್ಳೋದೇ ತಪ್ಪು. ಗಂಡ ಇಕ್ಲ ಮಧ್ಯೆ ಹೆಂಗೆ ಬಂದು ನಿಂತ್ಕೊಂಡೆ ನೀನು? ಹೆಂಗ್ ನಿಂತ್ಕೊಂಡೆ? ಹೇಳಬ್ರ ನಂಬರ್ 1 ABD ವೆಲ್ಲರ್ಸ್. ನಂಬರ್ 2 ನಂಬರ್ 1 ABD ವೆಲ್ಲರ್ಸ್. ಮುಂದಕ್ಕೆ ನಂಬರ್ 1 ABD. ನೀನ್ ಮ್ಯಾಚ್ ಕಳ್ದಂತ ಇವಾಗ ಡೈಲಾಗ್ ಹೇಳಪ್ಪ. ಆಯ್ತು. ABD ವೆಲ್ಲರ್ಸ್ ಒಂದ್ ಆಟದಲ್ಲಿ ಹೊಡೆದಿರಂಗ ಯಾವ ಮಗನು ಹೊಡೆದಿಲ್ಲ. ಬುಡಕ್ ಹೋದ್ರೆ ಯಾವ ಮಗನು ಬಿಡಲ್ಲ. ಅದು ನಮ್ಗೆ ಗೊತ್ತು. ABD ವೆಲ್ಲರ್ಸ್
ಎಲ್ಲ ಸತ್ ಮೇಲೆ ಉಡ್ತಾರ, ಸತ್ ಮೇಲೆ ಬದುಕ್ತಾರ. ನಂಬರ್ 117 ಅದೇ ನಮ್ಮ ಎವ್ಡಿ ವಿಲಾಡ್ತಾರ. ಎಂತ ಡೈಲಾಗ್ ಅಣ್ಣ ಇದು ಪೋಸ್ಟ್ ಮಾಡಿನ ಯೂಟ್ಯೂಬ್ ಅಲ್ಲಿ. ಅಕಸ್ಮಾತ್ ಯಾರು ಮೂವಿ ಗಿವಿ ಅವ್ರು ಹಾಕೋಬಿಟ್ರೆ ನಿನ್ ಡೈಲಾಗ್ ಕದ್ಬಿಟ್ಟು ಕಾಪಿ ಗಿಪಿ ಹೊಡ್ಬಿಟ್ರೆ ಆಮೇಲೆ ಏನಪ್ಪ ಮಾಡೋದು? ವೇಸ್ಟ್ ಆಗೋಯ್ತಲ್ಲ ನಿನ್ ಡೈಲಾಗ್. ಕದ್ದಿರೋ ಮರದಲ್ಲಿ ಕಟೌಟ್ ಆಗ್ತಿದ್ಯಾ ನನ್ ಮಗನೇ, ನಾಚಿಕೆ ಆಗಲ್ವ ನಿಂಗೆ? ನೀನ್ ಮೇಸ್ತ್ರಿ ಕಣಪ್ಪ, ನೀನೇ ನಮ್ಗೆಲ್ಲ ಡಾನು ಲೀಡರ್ ಎಲ್ಲ ನೀನೆ. ಹೆಂಗಸ್ರನ್ನ ಲೀಡರ್ ಮಾಡ್ಬೇಕಂತ ಅದಕ್ಕೆ ನಿನ್ನೆ ಲೀಡರ್ ಮಾಡ್ಬೇಕು. A few moments later. ಗೈಸಿ ಇವಾಗ ಟೈಮ್ ಎಷ್ಟು ಗಂಟೆ ಆಗದೆ ಅಂದ್ರೆ 12 ಗಂಟೆ ಆಗದೆ. ಯಪ್ಪ ಇಲ್ಲಿ ನೋಡಿ RCB ಕಟೌಟ್ನ ತೆಗೆದು ಇಲ್ಲಿಗೆ ಹಾಕ್ಬೇಕು. ಪೂರ್ತಿ ಇವೆಲ್ಲ ಹೊಡೆದಿರೋ ಹುಲಿಗಳು ಇಲ್ಲಿ ನೋಡಿ. ಇವರಿಬ್ರು ನಾವೆಲ್ಲ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೇವೆ ಅಷ್ಟೇ. ನನ್ನ ಮಿಸ್ಸಸ್ ಅವಾಗಲಿಂದ ಫೋನ್ ನೋಡ್ಕೊಂಡೇ ಕೂತವಳು, ಕಿತ್ತು ಹೋದವಳು. ಬರೀ ಇಂಥದೆಯ ಗೈಸ್ ಇವಾಗ ತಿಂಡಿ ಮಾಡ್ಕೊಂಡು ಆಮೇಲೆ ಈ 2 ಬಾಟ್ಲುಗಳನ್ನ ಓಪನ್ ಮಾಡ್ದ. ಗೈಸ್ ಇವಾಗ ಈ ಸ್ಟ್ರಿಂಗ್ ಬಾಟ್ಲನ್ನ ಕಟ್ ಮಾಡ್ತೀನಿ. ಇದು ಸೇಮ್ ಇದೇ ಶೇಪಲ್ಲಿ ಇರಬೇಕು, ಜಲ್ಲಿ ಆಗಿರ್ತದ ಒಳಗಡೆ. ನೋಡವ, ನನ್ನ ಪ್ರಕಾರ ಆಗಿಲ್ಲ ಅನ್ಸುತ್ತೆ, ನೋಡವ ಏನೈತೆ ಅಂತ. ಜಲ್ಲಿ ಫಾರ್ಮ್ ಆಗಿಲ್ಲ, ಮೋಸ್ಟ್ಲಿ ಪೌಡ್ರ್ ತಪ್ಪು. ಪೌಡ್ರು ಅದು ಕರೆಕ್ಟ್ ಜಲ್ಲಿ ಪೌಡ್ರ್ ಅಲ್ಲ. ಇವಾಗ ನಮ್ಮ ಅಣ್ಣನ ಹತ್ರ ಇನ್ನೊಂದು ಪೌಡ್ರ್ ತರಿಸ್ತಾನೆ. ಆ ಪೌಡ್ರ್ ಹೆಸರು ಅಗರ್ ಅಗರ್ ಪೌಡ್ರ್ ಅಂತ. ಆ ಪೌಡ್ರಲ್ಲಿ ಪಕ್ಕ ಜಲ್ಲಿ ಆಯ್ತದೆ ಅಂತ ನಮ್ಗೆ. ಈ ಬಾಟ್ಲು ಓಪನ್ ಮಾಡಿ ನೋಡೋ, ಈ ಬಾಟ್ಲು ಏನಾಗಿದೆ ಗೈಸ್. ಈ ಬಾಟ್ಲು ಸೇಮ್ ಹಿಂಗೆ ಆಗದೆ. ಅದು ಬಿಟ್ರೆ ಈ ಬಾಟ್ಲುಗಳು ನೋಡವ, ಓ ಇಲ್ಲಿ ನೋಡಿ, ಇದು ವೇಸ್ಟು. ಈ ಬಾಟ್ಲು ವೇಸ್ಟೇ, ಯಾವುದು ಜಲ್ಲಿ ಆಗ್ನೇ ಇಲ್ಲ ಗೈಸ್. ಮೋಸ್ಟ್ಲಿ ಪೌಡ್ರು ತಪ್ಪ ಪೌಡ್ರ್ ಹಾಕವೆ. ಅಗರ್ ಅಗರ್ ಪೌಡ್ರ್ ಇರ್ತಲ್ಲ, ಅದು ಹಾಕಿದ್ರೆ ನೋಡ್ಬೇಕು ಅದು ಆಯ್ತದೋ ಇಲ್ವೋ ಅಂತ. ಅದು ನಮ್ಮ ಅಣ್ಣನ ಕೈಲಿ ತರಿಸ್ತವನಿ, ಆ ಎಕ್ಸ್ಪೆರಿಮೆಂಟ್ ನೋಡೋರಂತ ಹೇಳಿ. 2000 years later. ಗೈಸ್ ನಿನ್ನೆ ಮಾಡಿದ ಎಕ್ಸ್ಪೆರಿಮೆಂಟ್ ಫೇಲ್ ಆಗೋಗಿತ್ತು, ಅದಕ್ಕೆ ಇವಾಗ ಈ ಪೌಡರ್ ತರಿಸೋನಿ. ಈ ಇದ್ರಲ್ಲಿ ಎಕ್ಸ್ಪೆರಿಮೆಂಟ್ ನ ಪಾಸ್ ಮಾಡ್ತೀನಿ. ಗೈಸ್ ಇವಾಗ ಈ 3 ಬಾಟ್ಲುಗಳನ್ನ ತುಂಬವನಿ. ಇದ 1 ಗಂಟೆ ಬಿಟ್ಟು ಇದನ್ನ 1 ಗಂಟೆ ಬಿಟ್ಬಿಟ್ಟು ಓಪನ್ ಮಾಡ್ತೀನಿ. ಇದನ್ನ 2 ಗಂಟೆ, ಇದನ್ನ 3 ಗಂಟೆ ಬಿಟ್ಬಿಟ್ಟು 3 ಓಪನ್ ಮಾಡ್ತೀನಿ. ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಈ ಅಗರ್ ಅಗರ್ ಪೌಡರ್ ಅಲ್ಲಿ ಪಕ್ಕ ಐತೆ ಅನ್ಸುತ್ತೆ. ಇಲ್ಲಿ ನೋಡಿ ಜಲ್ಲಿ ಫಾರ್ಮ್ ಆಲ್ರೆಡಿ ಜಲ್ಲಿ ಆಗ್ಬಿಟ್ಟದೆ. ಇದು ನಾವು ಬಾಟ್ಲು ಬಿಡ್ಬೇಕಾದ್ರೇನೆ ಸ್ವಲ್ಪ ಜಲ್ಲಿ ಆಗ್ಬಿಟ್ಟಿದ್ದು. ಒಂದ್ ಅರ್ಧ ಗಂಟೆ ಬಿಟ್ರೆ ಪೂರ್ತಿ ಜಲ್ಲಿಯಾಗಿ ಇದ್ಬಿಡುತ್ತೆ. ಇದು ಅಂದ್ರೆ ಪಕ್ಕ ನನ್ನ ಪ್ರಕಾರ ಇದು ಜಲ್ಲಿ ಫಾರ್ಮ್ ಅಲ್ಲಿ ಬಂದೇ ಬರುತ್ತೆ. ಹಂಗಾದ್ಮೇಲೆ ತಿನ್ಕೊಳ್ಳೋದು. ಅಲ್ಲ ಸ್ಕೂಲ್ಗೆ ಹೋಗಿದ್ದು ವಾಪಸ್ ಬಂದವ್ರೆ. ನಮ್ ಜ್ಞಾನವಿ ಎಷ್ಟು ಒಳ್ಳೆವಳು ನೋಡು, ಸ್ಕೂಲ್ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊ ಬಂದವಳು. ನೀನ್ ಯಾಕೆ ಚೇಂಜ್ ಮಾಡಿಲ್ಲ ಮಿಕ್ಸಾ? ಹೋಗ ಚೇಂಜ್ ಮಾಡ್ಕೊ ಬಾ. ಸ್ಕೂಲ್ ಬಟ್ಟೆ ಎಲ್ಲ ಕೊಳೆ ಹಾಕಿಲ್ವ? ಹೋಗು ಚೇಂಜ್ ಮಾಡ್ಕೊ ಬಾ. ಸ್ನಾನ ಮಾಡ್ಕತ್ಯಾ? ನಮ್ ಜ್ಞಾನವಿ ವರ್ಷಕ್ಕೆ ಒಂದೇ ಸತಿ ಸ್ನಾನ ಮಾಡೋದು. ಕಾಲ್ವಳು ಮಾತಾಡ್ಸ್ಬೇಡ, ಇವಳನ್ನ ಮುಡ್ಸ್ಕೊಬೇಡ. ಬ್ಲ್ಯಾಕ್ ಮುಡ್ಸ್ಕೊ. ಹೆಂಗ್ರು ಸಮಾಚಾರ? ಕಾರಲ್ಲಿ ಅಬ್ಬಾ ಗುರು ಎಲ್ಲ ಇದ್ದಿದೆ ಗುರು? ಏನಕ್ಕೆ ಮದುವೆ ನಾಳೆ ನೈಟು? ಗುರು ನೀನ್ ಎಲ್ಲ ಹುಷಾರಿಲ್ಲ ಅಂತಿದ್ರೆ ನೀನ್ ನೋಡಿದ್ರು ಹುಲಿ ತರ ಹಿಂಗ್ ಓಡಾಡ್ತಿದ್ಯಾ. ದರ್ಶನ್ಗೆ ರೋಡ್ ಇವಾಗ ನಡನ ಹೆಂಗೈತೆ ಗುರು? ಎಲ್ಲ ಹೇಳಿ ನಡನ ಹೆಂಗೈತೆ ಅಂತ. ಸೂಪರಾ ಕಾರಲ್ಲಿ ಚಿನ್ನು, ನೀನ್ ಹೋಗಲ್ವಾ? ಗೈಸ್ ಇನ್ನೊಂದು 5 ನಿಮಿಷ 2 ಅವರ್ ಆಗದೆ. ಜ್ಯೂಸ್ ಓಪನ್ ಮಾಡಿ ನೋಡದ ಹೆಂಗೈತದೆ ಅಂತ. ಇದು ಜಲ್ಲಿ ಆದ್ರೆ ಇದನ್ನ ತಿನ್ನೋದು, ನೀನ್ ಕುಡಿಯೋದು ಅಂತ ನೀನ್ 500 ರೂಪಾಯಿ ಕಟ್ಟು, ತಿನ್ನೋದು ಅಂತ ನಾನು 500 ರೂಪಾಯಿ. ನೋ ಕಾಮೆಂಟ್ಸ್. ಇದನ್ನ ಕಟ್ ಮಾಡಿದ್ರೆ ಇದೇ ಶೇಪ್ ಅಲ್ಲಿ ಇರ್ತದಂತೆ. ನೋಡವ ಏನೈತೆ ಅಂತ. ಗೈಸ್ ಇವಾಗ ಇದು ಲಾಸ್ಟ್ ಬಾಟ್ಲು. ಈ ಲಾಸ್ಟ್ ಬಾಟ್ಲು ಏನಾದ್ರು ಶೇಪ್ ಬರೋ ತರ ಕಟ್ ಮಾಡವ. ಗೈಸ್ ನಮ್ಮಮ್ಮ ಚಾಕ್ ಸೀದ್ಬಿಟ್ಟು ಇದ್ರಲ್ಲಿ ಕಟ್ ಮಾಡ್ಕೊಡೋದಂತೆ. ಸೇಮ್ but different. ಗೈಸ್ ಕರೆಕ್ಟ್ ಆಗಿ ಬಂದಿದ್ದು ಅಂದ್ರೆ ಸ್ಟಿಂಗ್ ಒಂದೇ, ಅದು ಒಂದ್ ರೇಂಜ್ ಕರೆಕ್ಟ್ ಆಗಿ ಬತ್ತು ಅಷ್ಟೇ. ಗೈಸ್ ನಮ್ಮಮ್ಮ ಸ್ಟಿಂಗ್ ತಿಂತಾರೆ. ಸ್ಟಿಂಗ್ ಬಾಟ್ಲು ತಿನ್ಬೋದು ನೋಡಿ. ಮತ್ ಗೈಸ್ ಈ ವಿಡಿಯೋ ಹೆಂಗಿತ್ತು, ಈ ಎಕ್ಸ್ಪೆರಿಮೆಂಟ್ ಹೆಂಗಿತ್ತು? ನನ್ನ ಪ್ರಕಾರ ಎಕ್ಸ್ಪೆರಿಮೆಂಟ್ ಒಂದು 70% ಪಾಸ್ ಆಗಿ ಒಂದು 30% ಅಷ್ಟು ಫೇಲ್ ಆಯ್ತು. ಮತ್ತೆ ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಈ ವಿಡಿಯೋನ ಪೂರ್ತಿ ನೋಡಿದ್ಕೆ. ಟಾಟಾ ಬೈ ಬೈ, ಲವ್ ಯು.